ಸ್ಥಳಕ್ಕೆ ಸ್ಪಂದಿಸಿದ ಬಿಜೆಪಿ ಕಾರ್ಯಕರ್ತರ ಸಭೆ ಮುಗಿಸಿ ಹೋಗ್ತಾ ಇದ್ದ ಅನಂತ್ ಕುಮಾರ್ ಹೆಗಡೆ ಅವರ ಕಾರಿಗೆ ಮುತ್ತಿಗೆ ಹಾಕಲು ರೈತರು ಯತ್ನಿಸಿದ ಘಟನೆ ಜರುಗಿದೆ. ಕ್ಷೇತ್ರದ ಸಮಸ್ಯೆ ಪರಿಹರಿಸುವಂತೆ ಸಂಸದರಿಗೆ ಮನವಿ ಕೊಡಲು ರೈತರು ಬಂದಿದ್ರು. ರೈತರನ್ನ ಕಂಡು ಕಾರಿನಿಂದ ಕೆಳಗಿಳಿದು ಮನವಿ ಪಡೆಯದೆ ಹೆಗಡೆ ಹೊರಟು ಹೋದ್ರು. ಸಂಸದರ ವರ್ತನೆಗೆ ಆಕ್ರೋಶಗೊಂಡ ರೈತರು ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಇದರಿಂದ ಆಕ್ರೋಶಗೊಂಡ ರೈತರು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಅನಂತ್ ಕುಮಾರ್ ಹೆಗಡೆಯಂತಹ ಸಂಸದರು ನಮಗೆ ಬೇಡ ಅಂತ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ರೈತರ ಮನವಿ ತಗೋದ್ಲೆ ಕೈ ಮಾಡ್ತಾನೆ ಒಳಗೆ ಲಾಸ್ಟ್ನಾಗ ಕುತ್ಕೊಂಡ್ರ 20 ವರ್ಷ ಓಟ್ ಹಾಕಿದ್ವು ನಾವು ಲಾಸ್ಟ್ ಬರ್ಬೇಕು ಅವಂಗ ನಮ್ಮಿತ್ರ ಅವಂಗ ಇದು ಸೆಕ್ಯೂರಿಟಿ ನಮ್ಮ ಜನ ಓಟ್ ಹಾಕ್ದಾಗ ಸೆಕ್ಯೂರಿಟಿ VIP ಮಾಡಿದವ್ರು ನಾವು ಅವನ್ನ ಒಂದು ರೈತರ ಕೆಳಗಿಳಿಸಿದಂತ ಅನಂತ್ ಕುಮಾರ್ ಹೆಗಡೆ ಅವರಿಗೆ ರೈತರ ಮನವಿಯನ್ನು ಧಿಕ್ಕರಿಸಿದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಬೇಕೇ ಬೇಕು. ರಾಜಕೀಯ ಎಂಪಿಗೆ ರಾಜಕೀಯ ಎಂಪಿಗೆ 20 ವರ್ಷ ಜನರು ಓಟ್ ಹಾಕಿಸಿಕೊಂಡು ಜನರನ್ನ ತಳ್ಳಿದ ಸಂಸದಕ್ಕೆ ಮೊದಲ ಬಾರಿಗೆ ನಮ್ಮ ಖಾನಾಪುರದಿಂದ ಒಂದು ಮನವಿ ಕೊಡಾಕತ್ತಾವಂತಂದ್ರು ಸದ್ಯಕ್ಕೆ ಒಂದು MP ಆದಂತ ಬಂದವರು ಇವರು 25 ವರ್ಷ ತಮ್ಮ ಅಧಿಕಾರ ಅವಧಿಯಲ್ಲಿ ಒಂದು 25 ಬಾರಿನೂ ಕೂಡ ಬಂದಿದ್ದು ಇಲ್ಲಿ ನೆನಪು ಕೂಡ ಇಲ್ಲ. ಮತ್ತು ಇಲ್ಲಿ ರಸ್ತೆಗಳು ಅವರು ಈಗ ಸುತ್ತಾಡಿ ಬಂದಾರ ಕ್ಷೇತ್ರನ. ಈಗ ಇನ್ನೇನ ಕೆಲವೇ ದಿನಗಳಲ್ಲಿ MP ಇಲೆಕ್ಷನ್ ಬರುವ ಮುಂಬರದ ಇದರಲ್ಲಿ ಇಲ್ಲಿ ಪೂರ್ತಿ ಈಗ ಕ್ಷೇತ್ರ ಅರಿವಾಗಿ ಇಲ್ಲಿ ಬಂದೈತಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ಜವಾಬ್ದಾರಿಯುತ ಒಂದು ಪ್ರಜೆಗಳಿಗೆ ಒಂದು ಮತದಾರರಿಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಕೊಡುವಂಥ ಒಂದು ರೈತರಿಗೆ ಇರ್ಬೋದು ಮತ್ತು ಇನ್ನಿತರ ಸಂಘ ಸಂಸ್ಥೆದವ್ರಿಗೆ ಇರ್ಬೋದು ಬೆಲೆನೇ ಇಲ್ಲದಂಥ ಪರಿಸ್ಥಿತಿಗಳು ಇಲ್ಲ ಅಂದ್ರೆ ನಮ್ಮ ಕ್ಷೇತ್ರದ ಇವ್ರಿಗೆ ಓಟ್ರೆ ಎದಕ್ಕೆ ಬೇಕ್ರಿ ಸ್ವಾಮಿ? ಅಷ್ಟು ನಿಮಗೆ ಮರ್ಯಾದೆ ಇದ್ರ, ಅಷ್ಟು ನಿಮಗೆ ಸ್ವಾಭಿಮಾನ ಇದ್ರ ನಿಮ್ಮ ಕ್ಷೇತ್ರದಲ್ಲೇ ಕುತ್ಕೊಂಡು ಅಲ್ಲೇ ಮಾಡ್ರಿ. ಇಲ್ಲಿ ನಮ್ಮ ಕ್ಷೇತ್ರ ಯಾಕೆ ಬೇಕಾಗೈತಿ? ಕಿತ್ತೂರು ಹಾಗೂ ಖಾನಾಪುರನ ಈ ಪರಿ ಕಡೆಗಣಿಸ್ತಾ ಇದ್ದಾರೆ, ಮಲ್ತಾಯಿದವ್ರನ್ನೇ ತೋರಿಸ್ತಾ ಇದ್ದಾರೆ. ಇಲ್ಲಿ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ಯಾವುದೂ ಇಲ್ಲ. ಈ ಬಾರಿ ಬರುವ ಇಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಮತದಾರರ ಕಲಿಸ್ತಾರೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ನೀವು BJP ಸಂಸದ ಒಬ್ಬ ಇಲ್ಲಿ ಜನ ಭತ್ತ 80% ಬೆಳೆದಕ್ಯಾರ ದನಗಳಿಗೆ ಹುಲ್ಲಿಲ್ದಂಗೆ ನರಳತ್ತಾರ. ಮತ್ತು ಅವರು ನಮ್ಮ ರೈತರ ಮನೆಗೆ ಹೋಗಿ ಚಾ ಕುಡಿದು ನೀವು ಬರ್ತಾ ನೀವು ಯಾವ ನೈತಿಕತೆ ಐತಂತೇಳಿ ಹೋಗಿ ಬಂದರು. ಕೇಂದ್ರ ಕೇಳಿ ಇಲ್ಲಿ ಏನು ಗಾಡಿ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ದನಗಳ ಸಮಸ್ಯೆ ಇರ್ಬೋದು, ಇಲ್ಲಿ ಆಫೀಸ್ಗಳನ್ನ ಸಮಸ್ಯೆ ಐತಿ. ಇಂಥವನ್ನೆಲ್ಲ ಬಗೆಹರಿಸ್ಕ್ಯಾರ, ಒಂದು ನಿಂತ್ಕ್ಯಾರ, ಒಂದು ರೈತರಿಗೆ ಸ್ಪಂದಿಸಿ ಮನವಿ ತೊಗೊಂಡು ಹೋಗುವಂಥ ಬಿಟ್ಕ್ಯಾರ. ಇವು ಕ್ಲಾಸ್ನಾಗ ಕೂತ್ಕೊಂಡು ತಳ್ತಾನಂತಂದ್ರೆ ಇವ ಜನಪ್ರತಿನಿಧಿ ಆಗಾಕಿ ಯೋಗ್ಯ ಅಲ್ಲ, ಇವ ನಾಲಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಈ ಸಂದರ್ಭದಾಗ. 50 ವರ್ಷ ಓಟ್ ಹಾಕಿದ್ವು ನಾವು, ಆದ್ರೆ ಓಟ್ ಹಾಕಿಸ್ಕೊಂಡು 5 ವರ್ಷಕ್ಕೆ ಬಂದವ ಪುಣ್ಯವಂತ ಬೆಡ್ ರೆಸ್ಟ್ ಮಾಡ್ತಾರೆ ಇವ್ರು. ನಡ ನೋವ ಕೈ ನೋವ ಅಂತೇಳಿ ಮತ್ತೆ 5 ವರ್ಷಕ್ಕೆ ಇವ್ರು ಕಾಲು ನೋವು ಇರಂಗಿಲ್ಲ, ನಡ ನೋವು ಇರಂಗಿಲ್ಲ, ಮತ್ತೆ ಅಡ್ಡಾಡಕ್ಕೆ ಯಾವ ರೋಗವೂ ಇಲ್ಲ. ಈಗ ಅವ್ನು ಪುಣ್ಯವಂತಗ ಓಟ್ ಮುಗಿದ ಮೇಲೆ ಹುಡುಕಾಡ್ಬೇಕು ಅವನ. ಯಾಕಂದ್ರೆ ಅವನೊಂದು ಲೆಟರ್ ನಿಂತ್ರ ಬಡವ್ರು ಕ್ಯಾನ್ಸರ್ ಇರ್ಬೋದು, ಏನೋ ಒಂದು ಅನುದಾನ ನಿಂತ್ರ ಒಂದು ಬಡವ್ರು ಪಾರ್ ಹಾಕಾರ, ಅದನ್ನು ಹುಡುಕಾಡ್ಬೇಕು ಇವನು. ದಯವಿಟ್ಟು ಈ 2 ಕ್ಷೇತ್ರ ಜನತೆಗೆ ಒಂದೇ ಒಂದು ವಿನಂತಿ ಮಾಡ್ಕೋದು, ಇಂಥ ಸಂಸದರನ್ನ 2 ಕ್ಷೇತ್ರದಿಂದ ಕಿಡಿಗಾಯಿಸುವಂತ ಕೆಲಸ ಮಾಡೋಣ. ನೋಟಾ ಕೋಟ್ ಹಾಕ್ಯಾರ, ಒಂದು ಬುದ್ಧಿ ಕೆಲಸ ಇವರು. ತಾಜಾ ಸುದ್ದಿಗಾಗಿ AJ News 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.